ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದ ಈಗ ಎಂಇಎಸ್ ಪುಂಡಾಟ ಖಂಡಿಸಲು ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಗೊಂದಲದ ಗೂಡಾಗಿದೆ. ಈಗ ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿತ್ತು ವಾಟಾಳ್ ನಾಗರಾಜ್ ಅವರ ಸಂಘಟನೆಯಿಂದ. ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಆದರೆ ಕರ್ನಾಟಕ ಬಂದ್ ಈಗ ಗೊಂದಲದ ಗೂಡಾಗಿದೆ. ಬಂದ್ಗೆ ಹಲವು ಸಂಘಟನೆ ಕೂಡ ಹಿಂದೇಟು ಆಗ್ತಾ ಇದ್ದಾರೆ, ಬೆಂಬಲ ಕೊಡ್ತಾ ಇಲ್ಲ. ಖಾಸಗಿ ಸಾರಿಗೆ ಸಂಘಟನೆ ಒಕ್ಕೂಟಗಳಿಂದ ಕೂಡ ಬೆಂಬಲ ಇಲ್ಲ. ಜೊತೆಗೆ ಕರವೇ ಸಂಘಟನೆಯಿಂದ ಕೂಡ ಬೆಂಬಲ ಇಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೂಡ ಬೆಂಬಲ ಇಲ್ಲ. ಅನೇಕ ಗೊಂದಲಗಳಿದೆ. ಈಗಾಗಲೇ ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಆದರೆ ಈ ಬಂದ್ಗೆ ಅನೇಕ ಸಂಘಟನೆಗಳು ಕೈ ಜೋಡಿಸ್ತಾ ಇಲ್ಲ. ಯಾಕಂದ್ರೆ ಬಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ, ಎಲ್ಲದಕ್ಕೂ ಉತ್ತರ ಅಲ್ಲ. ಬಂದ್ ಮೂಲಕ ಉತ್ತರ ಅಲ್ಲ. ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗುತ್ತೆ, ನಮ್ಮ ರಾಜ್ಯದ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಇರ್ತಕ್ಕಂಥ ಎಕ್ಸಾಮ್ ಇದಾವೆ, PUC ಎಕ್ಸಾಮ್ಸ್ ಇದಾವೆ, SSLC ಎಕ್ಸಾಮ್ಸ್ ಇದಾವೆ, ಇನ್ನುಳಿದ ಸರ್ಕಾರಿ ಎಕ್ಸಾಮ್ಸ್ಗಳಿವೆ, ಹತ್ತಿರ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೂ ತೊಂದರೆ ಆಗುತ್ತೆ, ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಇದೊಂದೇ ಮಾರ್ಗ ಅಲ್ಲ ಅಂತ ಕೂಡ ಕರವೇ ಅಧ್ಯಕ್ಷ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಕನ್ನಡ ಪರ ಸಂಘಟನೆಯವರು ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ನಾರಾಯಣಗೌಡರು ಎಲ್ಲದಕ್ಕೂ ಬಂದೊಂದೇ ಸೊಲ್ಯೂಷನ್ ಅಲ್ಲ, ಇದೊಂದೇ ಉತ್ತರ ಅಲ್ಲ. ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ಮತ್ತು ನಿರಂತರ ಪ್ರಯತ್ನದಿಂದ ನಮಗೆ ಪರಿಹಾರ ಸಿಗುತ್ತೆ ಅಂತ ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಇದಾದ ಬೆನ್ನಲ್ಲೇ ಹಲವು ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಬಂದ್ಗೆ ಕೈ ಜೋಡಿಸ್ತಾ ಇಲ್ಲ. ಯತ್ನಾಳ್ ಅವರು ಇವರು ವಾಟಾಳ್ ನಾಗರಾಜ್ ಅವರೇನೋ ಹೇಳಿಕೆ ಕೊಟ್ಬಿಟ್ರು. ಆದರೆ ಇದಕ್ಕೆ ಯಾವುದೇ ಕನ್ನಡ ಪರ ಸಂಘಟನೆಗಳು ಅಷ್ಟಾಗಿ ಬೆಂಬಲ ಕೊಡ್ತಾ ಇಲ್ಲ. ಎಲ್ಲದಕ್ಕೂ ಬಂದೊಂದೇ ಸೊಲ್ಯೂಷನ್ ಅಲ್ಲ, ಅದೇ ಫೈನಲ್ ಉತ್ತರ ಅಲ್ಲ. ನಾವು ಮಾಡುವ ಕಟ್ಟುನಿಟ್ಟಿನ ಹೋರಾಟದಿಂದಲೇ ನಮಗೆ ಯಶಸ್ಸು ಸಿಗುತ್ತೆ ಅಂತ ಕೂಡ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಬಂದೊಂದೇ ಸೊಲ್ಯೂಷನ್ ಅಲ್ಲ ಅಂತ ಕೂಡ ಈಗ ಹಲವು ಕನ್ನಡ ಪರ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಕಾದಷ್ಟೇ ನೋಡಬೇಕು. ಕನ್ನಡ ಪರ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ. ಮಾರ್ಚ್ 22ಕ್ಕಂತ ಇವರಾಗಲೇ ಘೋಷಣೆ ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಎಂಇಎಸ್ ಪುಂಡಾಟ ಏನು ಬೆಳಗಾವಿಯಲ್ಲಿ ನಡೀತಾ ಇದೆ, ಈ ಬಗ್ಗೆ ಅಲ್ಲಿರ್ತಕ್ಕಂಥ ಸಚಿವರು ಕೂಡ ಯಾವುದೇ ಹೇಳಿಕೆಗಳು ಕೊಡ್ತಾ ಇಲ್ಲ. ಜೊತೆಗೆ ಅದನ್ನ ವಿರೋಧ ಮಾಡುವ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಅವರು ಕೂಡ CM ಸಿದ್ದರಾಮಯ್ಯನವರು ಅದನ್ನ ಶಾಂತಿಯುತವಾಗಿ ಬಗೆಹರಿಸ್ತಾರೆ, ಯಾವುದೇ ಬಂದ್ ಮತ್ತು ಇನ್ನಿತರ ಕ್ರಮಗಳನ್ನ ಕೈಗೊಳ್ಳಬಾರ್ದು, CM ಸಿದ್ದರಾಮಯ್ಯ ಮತ್ತು ಅವರು ಮುಂದಿನ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಈಗಾಗಲೇ ಬೆಳಗಾವಿಯಲ್ಲಿ ಶಾಂತಿ ನೆಲೆಸಿದೆ, ಮತ್ತೆ ಅದನ್ನ ಕದಡುವ ಕೆಲಸ ಮಾಡಬೇಡಿ ಅಂತ ಕೂಡ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ರು. ಇದಾದ ಬೆನ್ನಲ್ಲೇ ಈಗ ಮತ್ತೆ ಬಂದ್ಗೆ ಬೆಂಬಲ ಕೂಡ ವ್ಯಕ್ತಪಡಿಸ್ತಾ ಇಲ್ಲ ಹಲವು ಕನ್ನಡ ಪರ ಸಂಘಟನೆಗಳು. ನೋಡ್ಬೇಕಾಗುತ್ತೆ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತೆ ಅಂತ ಕೂಡ. ಜೊತೆಗೆ ಹಲವು ಎಕ್ಸಾಮ್ಗಳಿದಾವೆ, PUC ಎಕ್ಸಾಮ್ಸ್ ಇದಾವೆ, ಜೊತೆಗೆ SSLC ಎಕ್ಸಾಮ್ಸ್ ಇದಾವೆ, ಜೊತೆಗೆ ಕರ್ನಾಟಕದ KPSC ಎಕ್ಸಾಮ್ಸ್ ಕೂಡ ವಿದ್ಯಾರ್ಥಿಗಳಿಗೆ ಸಿದ್ಧತೆಗೊಳ್ತಾ ಇದ್ದಾರೆ. ಆ ಎಕ್ಸಾಮ್ಸ್ ಕೂಡ ಇದಾವೆ. ಜೊತೆಗೆ ಓಡಾಡ್ಲಿಕ್ಕೆ ಮತ್ತು ದಿನನಿತ್ಯದ ಸಾಮಾನ್ಯ ಕುಟುಂಬಗಳು ತಮ್ಮ ದಿನದ ಕೂಲಿಗಾಗಿ ದಿನನಿತ್ಯ ದುಡಿಯುವ ಅನಿವಾರ್ಯತೆ ಇರುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಬಂದ್ ಮಾಡಿದ್ರೆ ಹಲವು ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗುತ್ತೆ. ಒಂದು ದಿನದ ಕೂಲಿಗಾಗಿ ಜನರು ಪರದಾಡ್ತಾ ಇರ್ತಾರೆ. ಆ ಒಂದು ದಿನ ಕೂಡ ರಜೆ ಇದ್ರೆ ಅವರ ಇನ್ನೊಂದು ದಿನದ ಜೀವನ ನಡೆಸಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ನೀವು ಪೆಟ್ಟು ಕೊಡ್ಬೋದು, ಆದರೆ ಸರ್ಕಾರಕ್ಕೆ ಪೆಟ್ಟು ಕೊಡುವ ಮೂಲಕ ಸಾಮಾನ್ಯ ವರ್ಗದವರ ಹೊಟ್ಟೆಗೂ ಹೊಡಿತೀರಾ ಅಂತ ಕೂಡ ಈಗ ಕನ್ನಡ ಪರ ಸಂಘಟನೆಗಳು ಈಗ ಯತ್ನಾಳ್ ಏನಿದ್ದಾರೆ ವಾಟಾಳ್ ಅವರ ಹೇಳಿಕೆಗೆ, ಅವರ ಬಂದ್ ಕರೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಘೋಷಣೆಯಾಗಿದೆ. ಈಗ ಬಂದ್ಗೆ ಕನ್ನಡ ಪರ ಸಂಘಟನೆಗಳು
ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ.